ಬಿಲ್ಡಿಂಗ್ ಬ್ಲಾಕ್ಗಳನ್ನು ಬಣ್ಣಗಳ ಆಧಾರದ ಮೇಲೆ ವಿಂಗಡಿಸುವ ಚಟುವಟಿಕೆಯಲ್ಲಿ ಬಳಸಿಕೊಳ್ಳಬಹುದು. ಹಸಿರು ಬ್ಲಾಕ್ಗಳು, ಕೆಂಪು ಬ್ಲಾಕು, ಹಳದಿ ಬ್ಲಾಕು ಎಷ್ಟಿದೆ ಅಂತ ಎಣಿಸಿ ಸಂಖ್ಯೆಗಳನ್ನು ಬರೆಸುವುದು. ಈ ಅಭ್ಯಾಸ ಪುಸ್ತಕದ ಚಟುವಟಿಕೆಯಲ್ಲಿ ಈ ಬಿಲ್ಡಿಂಗ್ ಬ್ಲಾಕ್ಗಳು LTM ಅನ್ನು ಬಳಸ್ಕೊಳ್ಬಹುದು. ಹಣ್ಣುಗಳ ಮಾದರಿ. ಈ LTM ಅನ್ನು ಅಭ್ಯಾಸ ಪುಸ್ತಕಗಳಲ್ಲಿ ವಿವಿಧ ಹಣ್ಣುಗಳನ್ನು ಎಣಿಸಿ ಅದರ ಸಂಖ್ಯೆಯನ್ನು ಬರೆಯುವ ಚಟುವಟಿಕೆಯಲ್ಲಿ ಬಳಸಿಕೊಳ್ಳಬಹುದು. ವಿವಿಧ ಪ್ರಾಣಿ ಪಕ್ಷಿಗಳ ಪಜಲ್ಗಳನ್ನು ಪೂರ್ವಸಿದ್ಧತಾ ಚಟುವಟಿಕೆಯಲ್ಲಿ ಬಳಸಿಕೊಳ್ಳುವುದು. ಆ ಪ್ರಾಣಿಗಳ ಬಿಡಿ ಭಾಗಗಳನ್ನು ಜೋಡಿಸಿ ಒಂದು ಪ್ರಾಣಿ ಅಥವಾ ಪಕ್ಷಿಯನ್ನು ರಚನೆ ಮಾಡುವ ಚಟುವಟಿಕೆಯನ್ನು ಮಕ್ಕಳಿಂದ ಮಾಡಿಸುವುದು. ಇದು ಪೂರ್ವಸಿದ್ಧತಾ ಚಟುವಟಿಕೆಯಲ್ಲೂ ಬಳಸಿಕೊಳ್ಳಬಹುದು ಅಥವಾ ಕಲಿಕಾಂಶ ಚಟುವಟಿಕೆಯಲ್ಲೂ ಕೂಡ ಬಳಸಿಕೊಳ್ಳಬಹುದು. ವಾಹನಗಳ ಮಾದರಿ LTMಗಳನ್ನ ಅಭ್ಯಾಸ ಪುಸ್ತಕದಲ್ಲಿ ವಿವಿಧ ವಾಹನಗಳ ಗಾತ್ರಕ್ಕೆ ಅನುಗುಣವಾಗಿ ದೊಡ್ಡ ಗಾತ್ರದ ವಾಹನಗಳ ಸಂಖ್ಯೆ, ಚಿಕ್ಕ ಗಾತ್ರದ ವಾಹನಗಳ ಸಂಖ್ಯೆ ಈ ಚಟುವಟಿಕೆಯನ್ನು ಮಾಡಿಸುವಾಗ ಈ ವಾಹನಗಳ ಮಾದರಿಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಫೇಸ್ ಮಾಸ್ಕ್ಗಳನ್ನು ದಿನನಿತ್ಯದ ಸಂಭಾಷಣೆಗಳಲ್ಲಿ ಮತ್ತು ಸಂಭಾಷಣೆ ರೂಪದ ಲೆಕ್ಕಗಳನ್ನು ಬಿಡಿಸುವ ಸಮಯದಲ್ಲಿ ಈ ಮಾಸ್ಕ್ಗಳನ್ನು ಬಳಸಿ ಚಟುವಟಿಕೆಯನ್ನು ಮಾಡಬಹುದಾಗಿದೆ. ಈ ಆಲ್ಫಾಬೆಟ್ ಬ್ಲಾಕ್ಗಳನ್ನು ಅಕ್ಷರಗಳನ್ನು ಗುರುತಿಸುವ ಚಟುವಟಿಕೆ ಮಾಡಿಸಬಹುದು. ಪದಬಂಧ ಚಟುವಟಿಕೆ, ಸರಳ ಪದಗಳ ರಚನೆ ಈ ಚಟುವಟಿಕೆಗಳನ್ನು ಮಾಡಿಸಲು ಈ ಆಲ್ಫಾಬೆಟಿಕಲ್ ಬ್ಲಾಕ್ಸನ್ನು ಬಳಸಬಹುದಾಗಿದೆ. ಜಿಗ್ಸಾ ಬೋರ್ಡ್. ಇದನ್ನು ಎಲ್ಲ ಅಕ್ಷರಗಳನ್ನು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಜೋಡಿಸಲು ಬಳಸಬಹುದಾಗಿದೆ. ಪ್ರತಿ ಅಕ್ಷರಗಳನ್ನು ಪರಿಚಯ ಮಾಡಲು, ಗುರುತಿಸಲು ಮತ್ತು ಅಕ್ಷರಗಳಿಂದ ಹೊಸ ಪದಗಳ ರಚನೆ ಮಾಡಲು ಈ ಜಿಗ್ಸಾ ಬೋರ್ಡನ್ನು ಬಳಸಬಹುದಾಗಿರುತ್ತದೆ. ಹ್ಯಾಂಡ್ ಪಪೆಟ್ಗಳನ್ನು ಹೊಸ ವಿಷಯಗಳನ್ನು ಪರಿಚಯ ಮಾಡಿಸುವಾಗ, ಕಥೆಯನ್ನು ಹೇಳಿಕೊಡುವಾಗ, ಸಂಭಾಷಣೆ ಮತ್ತು ಸಂವಹನ ಕೌಶಲ್ಯವನ್ನು ಬೆಳೆಸುವಲ್ಲಿ ಈ ಪಪೆಟ್ಗಳನ್ನು ಬಳಸಬಹುದಾಗಿರುತ್ತದೆ. ಹಾಗೆ ದಿನನಿತ್ಯದ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಂಭಾಷಣೆಗಳನ್ನು ಈ ಪಪೆಟ್ಗಳನ್ನು ಬಳಸಿಕೊಂಡು ಮಾಡಬಹುದಾಗಿರುತ್ತೆ. ಉದಾಹರಣೆಗೆ ಅಭ್ಯಾಸ ಪುಸ್ತಕದಲ್ಲಿರುವ ಈ ಪಾತ್ರಗಳ ಸಂಭಾಷಣೆಯಲ್ಲೂ ಕೂಡ ಬಳಸಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಕೂಡ ಅಭ್ಯಾಸ ಮಾಡಿಸಬಹುದಾಗಿರುತ್ತದೆ. ಪ್ರಾಣಿಗಳ ಮಾದರಿಗಳನ್ನು ಸಂತಸದಾಯಕ ಕಲಿಕೆ, ಆಟಿಕೆ ಆಧಾರಿತ ಕಲಿಕೆಗಳಲ್ಲಿ ಬಳಸಬಹುದಾಗಿರುತ್ತದೆ. ಶಬ್ದ ಭಂಡಾರವನ್ನು ಹೆಚ್ಚಿಸಬಹುದು ಮತ್ತು ಆ ಪ್ರಾಣಿಗಳ ಬಗ್ಗೆ ಮಾತನಾಡಲು ಹೇಳಬಹುದು. ಪ್ರಾಣಿಗಳ ಬಗ್ಗೆ ಸರಳ ವಾಕ್ಯಗಳನ್ನು ಬರೆಯಲು ಕೂಡ ಅವಕಾಶ ಮಕ್ಕಳಿಗೆ ನೀಡಬಹುದಾಗಿರುತ್ತದೆ. ಹಣ್ಣುಗಳ ಮಾದರಿಯನ್ನು ಕೂಡ ಗಾತ್ರ, ಬಣ್ಣ ಅವುಗಳ ಆಧಾರದ ಮೇಲೆ ವಿಂಗಡಣೆ ಮಾಡುವುದು ಮತ್ತು ತರಕಾರಿ, ಹಣ್ಣುಗಳ ಬಗ್ಗೆ ತಮಗೆ ತಿಳಿದಿರುವ ವಿಷಯವನ್ನು ಹಂಚಿಕೊಳ್ಳುವುದು, ಅದರ ಬಗ್ಗೆ ಸರಳ ವಾಕ್ಯಗಳನ್ನು ಬರೆಸುವ ಚಟುವಟಿಕೆಗಳನ್ನು ಮಾಡಿಸಬಹುದು. ಡಾಟೆಡ್ ಗ್ರಿಡ್ ಸ್ಲೇಟ್. ಇದನ್ನು ಅಭ್ಯಾಸ ಪುಸ್ತಕದಲ್ಲಿರುವ ಚುಕ್ಕಿಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ರೂಪದಲ್ಲಿ ಹೇಳಿಕೊಡಲು ಕೂಡ ಇದನ್ನು ಬಳಸಬಹುದು. ಹಾಗೆ ರಂಗೋಲಿ, ತಮಗೆ ಗೊತ್ತಿರುವ ರಂಗೋಲಿಗಳನ್ನು ಬಿಡಿಸ್ಬೋದು. ವಿವಿಧ ಆಕೃತಿಗಳನ್ನು ಚುಕ್ಕಿಗಳ ಮುಖಾಂತರ ಬಿಡಿಸುವುದು. ವಿವಿಧ ರೀತಿಯ ವಿನ್ಯಾಸಗಳನ್ನು ರಚನೆ ಮಾಡೋದಕ್ಕೆ ಡಾಟೆಡ್ ಗ್ರಿಡ್ ಸ್ಲೇಟನ್ನು ಬಳಸಿಕೊಳ್ಳಬಹುದಾಗಿರುತ್ತದೆ. ಡೀನ್ ಬ್ಲಾಕ್ಗಳನ್ನು ಸಂಖ್ಯೆಗಳ ಎಣಿಕೆ, ಬರವಣಿಗೆ ಮತ್ತು ಹೋಲಿಕೆ ಮಾಡುವುದರಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಬಿಡಿ 10, 100 ಮತ್ತು 1000ವನ್ನು ಪ್ರತಿನಿಧಿಸುವ ಬ್ಲಾಕ್ಗಳನ್ನು ಪರಿಚಯಿಸಿ ಅವು ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚು ಎಂಬ ಪರಿಕಲ್ಪನೆಯನ್ನು ಮೂಡಿಸಬಹುದಾಗಿರುತ್ತದೆ. ಆಟಿಕೆ ನೋಟುಗಳು. ಇದನ್ನು ಕೂಡ ಎಣಿಕೆಯಲ್ಲಿ ಲೆಕ್ಕ ಮಾಡುವಾಗ, ಕೂಡಿಸುವಾಗ ಬಳಸಬಹುದಾಗಿದೆ. ನೋಟುಗಳು ಮತ್ತು ನಾಣ್ಯಗಳನ್ನು ಒಟ್ಟು ಕೂಡಿಸಿ ಹೇಳುವುದು, ನಾಣ್ಯಗಳು ಮತ್ತು ನೋಟುಗಳನ್ನು ಹೊಂದಿಸುವ ಚಟುವಟಿಕೆಗಳನ್ನು ಮಾಡಿಸುವುದು. ದಿನನಿತ್ಯದ ವ್ಯಾವಹಾರಿಕ ಸಮಸ್ಯೆಗಳನ್ನು ಕೂಡ ಬಿಡಿಸಲು ಬಳಸಬಹುದಾಗಿದೆ. ಮೆಷರಿಂಗ್ ಜಾರ್ಸ್. ಇದನ್ನು ಕೂಡ ಅಳತೆ ಮಾಡುವ ಸಂದರ್ಭದಲ್ಲಿ ಬಳಸಬಹುದಾಗಿದೆ. ದಿನವೊಂದಕ್ಕೆ ಯಾವ ಕಾರಣಗಳಿಗೆ ಎಷ್ಟು ನೀರನ್ನು ಬಳಸುತ್ತೇವೆ ಎಂಬುದನ್ನು ನಿಖರವಾಗಿ ಅಳತೆ ಮಾಡಬಹುದಾಗಿರುತ್ತದೆ. ಅಭ್ಯಾಸ ಪುಸ್ತಕದಲ್ಲಿಯೂ ಸಹ ಇದಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನೀಡಿರುತ್ತಾರೆ. ಮನೆಯಲ್ಲಿ ದಿನಕ್ಕೆ ಎಷ್ಟು ನೀರು ಬಳಸುತ್ತೀರಿ ಎಂಬುದನ್ನು ಅಂದಾಜಿಸಿ ಲೀಟರ್ ಬಾಟಲಿ ಸಹಾಯದಿಂದ ನಿಖರವಾಗಿ ಅಳತೆ ಬರೆಯುವ ಚಟುವಟಿಕೆಯನ್ನು ಕೂಡ ಈ LTM ಬಳಸಿ ಚಟುವಟಿಕೆಯನ್ನು ಮಾಡಿಸಬಹುದಾಗಿರುತ್ತದೆ. ಗಣಿತಮಾಲಾದಲ್ಲಿ ಸಂಖ್ಯೆಗಳನ್ನು ಎಣಿಕೆಯನ್ನು ಮಾಡಿಸುವಾಗ ನಿರ್ದಿಷ್ಟ ಸಂಖ್ಯೆಯನ್ನು ಸೂಚಿಸಲು ಈ ಸ್ಟ್ಯಾಕ್ಗಳನ್ನು ಬಳಸಬಹುದಾಗಿರುತ್ತದೆ. ಗಣಿತಮಾಲಾ 100. ಇದನ್ನು ಸಂಖ್ಯೆಗಳ ಎಣಿಕೆ, ಬರವಣಿಗೆ, ಕೂಡುವ ಮತ್ತು ಕಳೆಯುವ ಚಟುವಟಿಕೆಯನ್ನು ಮಾಡುವಾಗ ಈ ಗಣಿತಮಾಲಾವನ್ನು ಬಳಸಿಕೊಂಡು ಮಕ್ಕಳಿಂದ ಚಟುವಟಿಕೆಯನ್ನು ಮಾಡಿಸಬಹುದಾಗಿರುತ್ತದೆ. ಅಭ್ಯಾಸ ಪುಸ್ತಕದಲ್ಲಿಯೂ ಕೂಡ ನೀಡಿರುವ ಚಟುವಟಿಕೆಯನ್ನು ಮಾಡಿಸಲು ಗಣಿತಮಾಲಾವನ್ನು ಬಳಸಬಹುದಾಗಿರುತ್ತದೆ. ಗಡಿಯಾರದ ಮಾದರಿ. ಇದನ್ನು ಬಳಸಿಕೊಂಡು ಮಕ್ಕಳಿಗೆ ಸಮಯವನ್ನು ಹೇಳುವ
ಪರಿಕಲ್ಪನೆಯನ್ನು ಬೆಳೆಸಬಹುದು. ಅಭ್ಯಾಸ ಪುಸ್ತಕದಲ್ಲಿ ಗಡಿಯಾರದ ಚಿತ್ರಗಳನ್ನು ನೋಡಿ ಸಮಯ ಬರೆಸಲು ಮತ್ತು ಚಟುವಟಿಕೆಗಳಿಗೆ ಅನುಗುಣವಾಗಿ ಸಮಯವನ್ನು ಬರೆಸಲು ಈ ಗಡಿಯಾರದ ಮಾದರಿಯನ್ನು ಬಳಸಿಕೊಳ್ಳಬಹುದಾಗಿರುತ್ತದೆ. ಪಾಲಿಹೆಡ್ರಾನ್ ಸೆಟ್ನಲ್ಲಿನ ತುಣುಕುಗಳನ್ನು ಬಳಸಿ ವಿವಿಧ ವಿನ್ಯಾಸಗಳನ್ನು ರಚಿಸುವುದು. 2 ಆಯಾಮದ ಆಕೃತಿಗಳಿಂದ 3 ಆಯಾಮದ ಆಕೃತಿಗಳನ್ನು ರಚಿಸುವುದು. 3 ಆಯಾಮದ ಆಕೃತಿಗಳಲ್ಲಿ ಅಂಚು, ಶೃಂಗ, ಮುಖಗಳನ್ನು ಎಣಿಸುವುದು ಮತ್ತು ಅದಕ್ಕೆ ಬಳಸಿದ ಆಕೃತಿಗಳು ಯಾವ್ಯಾವುದು ಎಂಬುದನ್ನು ತಿಳಿಯುವುದು. ಜೋಡೋ ಸ್ಟ್ರಾ ಬಳಸಿ ತ್ರಿಭುಜ, ಚೌಕ, ಆಯತ ರಚನೆ ಮಾಡಬಹುದು. 3 ಆಯಾಮದ ವಿವಿಧ ಆಕೃತಿಗಳನ್ನು ರಚನೆ ಮಾಡಬಹುದು. ಅದರಲ್ಲಿ ಅಂಚು ಮತ್ತು ಶೃಂಗಗಳನ್ನು ಎಣಿಸಿ ಹೇಳಲು ತಿಳಿಸಬಹುದು. ಸಿಂಗಲ್ ರಾಡ್ ಗಣಿತ ರ್ಯಾಕ್ ಅನ್ನು ಸಂಖ್ಯೆಗಳ ಪರಿಚಯ ಮಾಡುವ ಸಂದರ್ಭದಲ್ಲಿ ಬಳಸಬಹುದು ಮತ್ತು ಒಂದೊಂದೇ ಮಣಿಗಳನ್ನು ಸರಿಸುತ್ತಾ ಹಿಮ್ಮುಖ ಮತ್ತು ಮುಮ್ಮುಖ ಎಣಿಕೆಯನ್ನು ಮಾಡಿಸಲು ಕೂಡ ಇದನ್ನು ಬಳಕೆ ಮಾಡಬಹುದಾಗಿರುತ್ತದೆ. ರಂಗೋಮೆಟ್ರಿ ಆಕೃತಿಗಳನ್ನು ಬಣ್ಣ, ಆಕಾರ, ಗಾತ್ರಗಳ ಆಧಾರದ ಮೇಲೆ ವಿಂಗಡಣೆ ಮಾಡಲು ತಿಳಿಸಬಹುದು ಮತ್ತು ರಂಗೋಮೆಟ್ರಿ ಆಕೃತಿಗಳನ್ನು ಸರಣಿ ಅನುಸರಿಸಿ ಜೋಡಿಸಲು ತಿಳಿಸಬಹುದು. ವಿವಿಧ ವಿನ್ಯಾಸಗಳನ್ನು ರಚನೆ ಮಾಡಿಸಬಹುದು. ಚಿತ್ರ ರಚಿಸಲು ಅನುಸರಿಸಿದ ವಿನ್ಯಾಸವನ್ನು ಗುರುತಿಸುವುದು. ರೂಬಿಕ್ಸ್ ಕ್ಯೂಬ್ ಮಕ್ಕಳ ತಾರ್ಕಿಕ ಆಲೋಚನಾ ಶಕ್ತಿಯನ್ನು ವೃದ್ಧಿಸಲು ರೂಬಿಕ್ಸ್ ಕ್ಯೂಬನ್ನು ಬಳಸಿಕೊಳ್ಳುವುದು. ಅದಲು ಬದಲಾದ ಬಣ್ಣಗಳ ಕ್ಯೂಬ್ಗಳನ್ನು ಪ್ರತಿ ಬದಿಯಲ್ಲಿ ಒಂದೇ ಬಣ್ಣದ 9 ಕ್ಯೂಬ್ಗಳಿರುವಂತೆ ಹೊಂದಿಸುವ ಚಟುವಟಿಕೆಯನ್ನು ಮಕ್ಕಳಿಂದ ಮಾಡಿಸಬಹುದಾಗಿರುತ್ತದೆ. ಭಿನ್ನರಾಶಿ ಬಿಲ್ಲೆಗಳನ್ನು ಬಳಸಿ ಭಿನ್ನರಾಶಿಯ ಕಲ್ಪನೆಯನ್ನು ಅತ್ಯುತ್ತಮವಾಗಿ ಮೂಡಿಸಬಹುದಾಗಿರುತ್ತದೆ. ಭಿನ್ನರಾಶಿ ರೂಪದಲ್ಲಿರುವುದನ್ನು ಚಿತ್ರರೂಪದಲ್ಲಿಯೂ, ಚಿತ್ರರೂಪದಲ್ಲಿರುವುದನ್ನು ಭಿನ್ನರಾಶಿ ರೂಪದಲ್ಲಿಯೂ ಬರೆಯುವ ಆಟವನ್ನು ಆಡಿಸಬಹುದಾಗಿರುತ್ತದೆ. ಪ್ರತಿಯೊಂದು ಕಲಿಕಾ ಸಾಮಗ್ರಿಗಳನ್ನು ಇದೇ ರೀತಿ ಇಂತಹದೇ ಚಟುವಟಿಕೆಯಲ್ಲಿ ಬಳಸಬೇಕೆಂಬ ನಿಯಮವೇನೂ ಇಲ್ಲ. ಶಿಕ್ಷಕರು ತಮ್ಮ ಸೃಜನಶೀಲತೆಗೆ ಅನುಗುಣವಾಗಿ ಒಂದೊಂದು ಕಲಿಕಾ ಸಾಮಗ್ರಿಗಳನ್ನು ಹಲವಾರು ಚಟುವಟಿಕೆಗಳ ಪರಿಕಲ್ಪನೆಗಳನ್ನು ಬೆಳೆಸುವಲ್ಲಿ ಬಳಸಬಹುದಾಗಿದೆ.